ನಮಸ್ಕಾರ ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕೊಪ್ಪಳ ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ಇವತ್ತು ಸರಿಯಾದ ರೋಡ್ ಇಲ್ಲ, ಕುಡಿಯೋದಕ್ಕೆ ಬೇಗ ನೀರು ಸಿಗಲ್ಲ, ಶುದ್ಧ ನೀರಂತರೂ ಸಿಗೋದೇ ಇಲ್ಲ. ಅದಕ್ಕೆ ಕಾರಣ ಗೊತ್ತಾ? ಸರ್ಕಾರ ಸುರಿದಂತಹ ದುಡ್ಡನ್ನು ಅಲ್ಲಿರುವಂತಹ ಕೆಲ ಬಕಾಸುರು ತಿಂದು ತೇಗಿ ನೀರು ಕುಡಿತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ನಂಬಕ್ಕಾಗಲ್ಲ ಸ್ವಾಮಿ, ಅಷ್ಟು ದೊಡ್ಡ ವಂಚನೆ ಈಗ ಕೊಪ್ಪಳದಲ್ಲಿ ನಡೆದಿದೆ. ಸರ್ಕಾರಿ ನೌಕರರು ಮಾಡಿರುವಂತಹ ಒಂದು ಹೀನಾಯ ಕೆಲಸ ಇದೆ. ಹಳ್ಳಿಗಳಲ್ಲಿ ರೋಡ್ ಸರಿ ಇಲ್ಲ, ಕುಡಿಯೋದಕ್ಕೆ ನೀರು ಕೂಡ ಸಿಗಲ್ಲ. ಯಾಕೆ ಗೊತ್ತಾ? ಸರ್ಕಾರ ಸುರಿದ ದುಡ್ಡನ್ನು ತಿನ್ನಲು ಹೊರಟಿದ್ದಾರೆ ಬಕಾಸುರು, ತಿಂದು ಕುಳಿತುಕೊಂಡಿದ್ದಾರೆ. ಆಗಲೇ ಜನಕ್ಕೆ ಒಳ್ಳೆಯದಾಗಲಿ ಅಂತ ಸರ್ಕಾರ ಕೋಟಿ ಕೋಟಿ ಅನುದಾನವನ್ನು ಕೊಡುತ್ತೆ. ಆದರೆ ಇವರು ಅನುದಾನದಲ್ಲಿ ಏನು ಮಾಡ್ತಾರೆ? ರಿಟೈರ್ ಆಗೋಕ್ಕೂ ಮುಂಚೆ ಕೆಲವೇ ದಿನಗಳಲ್ಲಿ ಜೈಲು ಸೇರಿದಂತಹ ಮಿಕಾ ಒಂದು ಕತೆ ಇದೆ. ಆ ಕತೆ ಹೇಳ್ತೀವಿ. ನೀವು ಕಟ್ಟೋ ತೆರಿಗೆ ದುಡ್ಡನ್ನು ತಿಂದು ಬಕಾಸುರರು ಆರಾಮಾಗಿದ್ದಾರೆ. ಇದೇ ಇವತ್ತು ಬಿಗ್ ಎಕ್ಸ್ಪೋಸನ್ನು ಅಶ್ವವೇಗ ನ್ಯೂಸ್ ಮಾಡ್ತಾ ಇದೆ. ಸರ್ಕಾರ ಸುರಿದ ದುಡ್ಡನ್ನು ತಿನ್ನೋದಕ್ಕೆ ಬಕಾಸುರರು ರೆಡಿಯಾಗಿ ಕುಳಿತುಕೊಂಡಿದ್ದಾರೆ. ಜನಕ್ಕೆ ಒಳ್ಳೆಯದಾಗಲಿ ಅಂತ ಕೋಟಿ ಕೋಟಿ ಹಣ ಸುರಿಯುತ್ತೆ ಸರ್ಕಾರ. ಅದೆಲ್ಲವೂ ಈ ಬಕಾಸುರರ ಪಾಲಾಗಿದೆ. ರಿಟೈರ್ ಆಗೋ ಕೆಲವೇ ದಿನಗಳ ಮುಂಚೆ ಜೈಲು ಸೇರಿದ್ದಾನೆ ಆ ಮಿಕಾ. ಯಾರು ಏನು ಅನ್ನುವಂತಹ ಎಲ್ಲ ಡಿಟೇಲನ್ನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ಬಿಗ್ ಎಕ್ಸ್ಪೋಸ್ ಆಫ್ ಅಶ್ವವೇಗ ನ್ಯೂಸ್. ಸರಿಯಾದಂತಹ ರಸ್ತೆಗಳಿಲ್ಲ ಜನರಿಗೆ ಓಡಾಡೋದಕ್ಕೆ. ಎಲ್ಲಿಂದಲೋ ದೂರದ ಪ್ರದೇಶದಲ್ಲಿ ಹೋಗಿ ಮಹಿಳೆಯರು, ವೃದ್ಧರು ನೀರು ತೆಗೆದುಕೊಂಡು ಬರಬೇಕು ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸರ್ಕಾರ ರೋಡ್ ಮಾಡಿ ಅಂತ ಹಣ ಕೊಟ್ಟಿರುತ್ತೆ, ನೀರು ಬರಲಿ ಅಂತ ನಲ್ಲಿನೂ ಹಾಕ್ಸಿರುತ್ತೆ, ಅನುದಾನ ಬಿಡುಗಡೆ ಆಗಿರುತ್ತೆ. ಆದರೆ ಆ ಅನುದಾನದ ಹಣ, ಅದರ ಯೋಜನೆ, ಅದರ ಉಪಯೋಗ ಜನಕ್ಕೆ ತಲುಪಿರಲ್ಲ. ಯಾಕೆ ಅಂತಂದರೆ ಇಂಥ ಬಕಾಸುರರು ಇಡ್ತಾರಲ್ಲ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ, ಅವರ ಒಂದು ಭ್ರಷ್ಟಾಚಾರದಿಂದ, ಅವರ ಒಂದು ವಂಚನೆಯಿಂದ ಇವತ್ತು ಜನ ಬಳಲ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಈ ಘಟನೆ ನಡೆದಿದೆ. ಎಸ್, ಕೊಪ್ಪಳದಲ್ಲಿ ಈ ಘಟನೆ ಅನ್ನುವಂಥದ್ದು ನಡೆದಿದೆ. ಕೊಪ್ಪಳದ ಸರ್ಕಾರಿ ಕಚೇರಿಗಳಲ್ಲಿ ಈ ಒಂದು ಘಟನೆ ಅನ್ನುವಂಥದ್ದು ನಡೆದಿದೆ. ರಿಟೈರ್ಡ್ ಆಗೋಕ್ಕೂ ಕೆಲವು ದಿನಗಳ ಹಿಂದೆ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರದ ಯೋಜನೆಗೆ ಬಳಸಬೇಕಾದಂತಹ ದುಡ್ಡನ್ನು ತಿಂದು ತೇಗಿದಂತಹ ಬಕಾಸುರರ ಕಥೆಯನ್ನು ಇವತ್ತು ಬಟಾಬಯಲು ಮಾಡೋದಕ್ಕೆ ಅಶ್ವವೇಗ ನ್ಯೂಸ್ ತಯಾರಾಗಿದೆ. ರಿಟೈರ್ ಆಗೋಕ್ಕೂ ಮುಂಚೆ ಈಗ ಮಿಕಾ ಜೈಲಲ್ಲಿದೆ, ಕಂಬಿ ಎಣಿಸ್ತಾ ಇದೆ. ಯಾವುದು ಆ ಮಿಕಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಆ ಬ್ರೇಕಿಂಗನ್ನು ನೋಡ್ಕೊಂಡು ಬನ್ನಿ. ಎಸ್, ಇದು KRIDLEE ಜರಣಪ್ಪ ಎಂ ಚಿಂಚಿಕೋಳ್, ಈತನ ವಂಚನೆಯ ಕರ್ಮಕಾಂಡ ಇದು. KRIDL ಹೆಡ್ ಆಫೀಸ್ನಲ್ಲಿದ್ದಂತಹ ಈತ ಹೆಗ್ಗಣ ಅಲ್ಲ, ದೊಡ್ಡ ತಿಮಿಂಗಳು. ಕೊಪ್ಪಳ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಮಗಾರಿ ದಂಧೆ, ಕಾಮಗಾರಿ ಕೆಲಸವನ್ನೇ ಮಾಡದೆ ಸರಿಸುಮಾರು 63 ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದಿದ್ದಾನೆ. ಕೊಪ್ಪಳ DC ಜಿಲ್ಲಾ ಪಂಚಾಯತ್ CEO ನಕಲಿ ಸಹಿ ದಾಖಲೆಯನ್ನು ಸೃಷ್ಟಿ ಮಾಡಿದಂತಹ ಆರೋಪ ಇದೆ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ನ ಕರ್ಮಕಾಂಡ ಸ್ವಾಮಿ ಇದು. KRIDLEE ಜರಣಪ್ಪ ಎಂ ಚಿಂಚೋಳಿಕರ್, ಈತನ ವಂಚನೆಯ ಕರ್ಮಕಾಂಡ ಇದು. KRIDL ಹೆಡ್ ಆಫೀಸ್ನಲ್ಲಿ ಈತ ಸಣ್ಣ ಪುಟ್ಟ ಹಣ ತಿನ್ನುವಂತಹ ಇಲಿನೋ ಹೆಗ್ಣನೋ ಅಲ್ಲ, ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂತಹ ದೊಡ್ಡ ತಿಮಿಂಗಳ ಈತ. ಕಾಮಗಾರಿನೇ ಮಾಡದೆ 63 ಕೋಟಿ ರೂಪಾಯಿಗಳನ್ನು ಗುಳು ಮಂಚಿದ್ದಾನೆ. ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳು, ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತಹ 4 ವಿಧಾನಸಭಾ ಕ್ಷೇತ್ರಗಳ ಡೆವಲಪ್ಮೆಂಟು, ಕಾಮಗಾರಿ ಏನೂ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಅನುದಾನವೆಲ್ಲ ಈತನೇ ಲಪ್ಟಾಯಿಸ್ಬಿಟ್ಟಿದ್ದಾನೆ. ಕೊಪ್ಪಳ DC ಜಿಲ್ಲಾ ಪಂಚಾಯತ್ CEO ನಕಲಿ ಸಹಿಯನ್ನು ದಾಖಲೆ ಸೃಷ್ಟಿ ಮಾಡಿದ್ದಾನೆ, ನಕಲಿ ಸಹಿಯನ್ನು ಸೃಷ್ಟಿ ಮಾಡಿದ್ದಾನೆ. ರೈಟ್ ನಾವು ಈಗ ಈತ ಕಂಬಿ ಎಣಿಸ್ತಾ ಇದ್ದಾನೆ. ರಿಟೈರ್ಡ್ ಆಗೋದಕ್ಕಿನ್ನೂ ಕೆಲವು ದಿನಗಳು ಬಾಕಿ ಉಳಿದಿತ್ತು. KRIDLEE ಜರಣಪ್ಪ ಎಂ ಚಿಂಚೋಳಿಕರ್ ರಿಟೈರ್ಡ್ ಆಗೋದಕ್ಕೆ ಕೆಲವೇ ದಿನಗಳು ಉಳಿದಿತ್ತು. ಸಿಕ್ಕು ಬಿತ್ತು ನೋಡ್ರಿ ಮಿಕಾ. ನಿಯತ್ತಾಗಿ 30 ವರ್ಷ ದುಡ್ಕೊಂಡು ಬಂದು ಆರಾಮಾಗಿ ರಾಜನಂಗೆ ಬದುಕ್ಬೋದಿತ್ತು. ರಿಟೈರ್ಡ್ ಆದಮೇಲೆ ಮಾಡಬಾರ್ದು ಹಲ್ಕಾ ಕೆಲಸ ಮಾಡಿ
ಜನಗಳಿಗೆ ಅನುಕೂಲ ಒದಗಿಸದೆ ಆ ದುಡ್ಡನ್ನು ತಿಂದು ತೇಗಿ ನೀರು ಕುಡಿದಂತಹ ಈ ಭ್ರಷ್ಟ ಅಧಿಕಾರಿ ಇವತ್ತು ಜೈಲಿಂದ ಕಂಬಿಯನ್ನು ಎಣಿಸ್ತಾ ಇದ್ದಾನೆ. ಒಂದಲ್ಲ ಎರಡಲ್ಲ 63 ಕೋಟಿ ರೂಪಾಯಿ ವಂಚನೆಯ ಆರೋಪ ಇದೆ. ಅದನ್ನು ಗುಳುಮನಿಸಿರುವಂತಹ ಆರೋಪ ಇದೆ. ಕೊಪ್ಪಳ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗಬೇಕಾದಂತಹ ಕಾಮಗಾರಿನೇ ಆಗಿಲ್ಲ. ಸರ್ಕಾರದಿಂದ ಫಂಡ್ ರಿಲೀಸ್ ಆಗಿದೆ, ಆದರೆ ಅದನ್ನು ತಿಂದು ತೇಗಿ ನೀರು ಕುಡಿದಿದ್ದು ಈ ಅಧಿಕಾರಿ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ನೋಡ್ಕೊಂಡು ಬರೋಣ. KRIDL ಅಲ್ಲಿ ಈಗಿಯಾಗಿದ್ದಂತಹ ZM ಚಿಂಚೋಳಿಕಾರ್ ಈಗ ಕೊಪ್ಪಳ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಅಕ್ರಮ ಆಸ್ತಿ ಕೆಲಸ ಮಾಡದೆ 63 ಕೋಟಿ ರೂಪಾಯಿ ತಿಂದ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜರಣಪ್ಪ ಚಿಂಚೋಳಿಕಾರ್ ಈಗ ಜೈಲು ಪಾಲು. ಆಫೀಸರ್ ಚಿಂಚೋಳಿಕಾರ್ ದುಡ್ಡು ಮಾಡೋ ವಿಧಾನವೇ ಬಲು ಅಚ್ಚರಿ ಅನಿಸುತ್ತೆ ಅದನ್ನು ಕೇಳಿದರೆ. ಗುತ್ತಿಗೆ ನೌಕರೊಬ್ಬನ ದೋಸ್ತಿಯಲ್ಲಿ ಈಗ ಕೋಟಿ ರೂಪಾಯಿ ಹಣವನ್ನು ಗುಳುಂ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಕೆಲ ಭಾಗಗಳಿಗೆ ದುಡ್ಡೇ ಬರಲ್ಲ ಅಂತ ಜನ ಪರದಾಡ್ತಾರಲ್ರಿ, ಅನುದಾನವೇ ಬರಲ್ಲ, ಡೆವಲಪ್ಮೆಂಟೇ ಆಗಲ್ಲ ಅಂತ ಜನ ಬಾಯಿ ಬಡ್ದುಕೊಳ್ತಾರೆ. ಸರ್ಕಾರ ಏನೋ ಅಲ್ಪ ಸ್ವಲ್ಪ ಮನಸ್ಸು ಮಾಡಿ ಆ ಭಾಗದ ಕಾಮಗಾರಿಗಳಿಗೆ ಹಣವನ್ನು ರಿಲೀಸ್ ಮಾಡಿದರೆ ಇಂತಹ ಲಂಚ್ಕೋರರು ಆ ಹಣವನ್ನು ತಿಂದು ತೇಗಿ ಲೂಟಿ ಹೊಡೆದು ಜನಗಳಿಗೆ ಮೋಸ ಮಾಡ್ತಿದಾರಲ್ಲ, ಏನು ಹೇಳಬೇಕು ಇವರ ನಾಲಾಯಕತನಕ್ಕೆ. KRIDL ಅಲ್ಲಿ ಈಗಿಯಾಗಿ ಈ ZM ಚಿಂಚೋಳಿಕಾರ್ ಕೆಲಸ ಮಾಡ್ತಾ ಇದ್ದ, ಈಗ ಕೊಪ್ಪಳ ಜೈಲಲ್ಲಿದ್ದಾರೆ. ಅಕ್ರಮವಾಗಿ ಆಸ್ತಿ ಮಾಡಿದ್ದಾಯಿತು, ಕೆಲಸನೇ ಮಾಡದೆ 63 ಕೋಟಿ ರೂಪಾಯಿ ಹಣವನ್ನು ಹೊಡೆದಿದ್ದಾಯಿತು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈತ ಜರಣಪ್ಪ ಚಿಂಚೋಳಿಕಾರ್. ಈತ ದುಡ್ಡು ಮಾಡೋ ವಿಧಾನವೇ ದೊಡ್ಡ ಅಚ್ಚರಿ ಅನ್ಸುತ್ತಪ್ಪ. ಈ ಕಾಂಟ್ರಾಕ್ಟ್ ನೌಕರರು ಇರ್ತಾರಲ್ಲ, ಅವ್ರ ದೋಸ್ತಿಯನ್ನು ಮಾಡಿ, ಅವರ ಫ್ರೆಂಡ್ಶಿಪ್ಪನ್ನು ಮಾಡಿ, ಅವರ ಪರಿಚಯವನ್ನು ಮಾಡಿಕೊಂಡು ಆ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂಗೆ ಕೋಟಿ ಹಣವನ್ನು ಗುಳು ಮಾಡಿದ್ದಾರೆ. ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಈ ZM ಚಿಂಚೋಳಿಕಾರ್ ಅನ್ನುವಂಥ ವ್ಯಕ್ತಿ. ಸರ್ಕಾರಿ ಕಚೇರಿಯಲ್ಲಿ ಕುಳಿತುಕೊಂಡು ಆರಾಮಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಲೈಫನ್ನು ಲೀಡ್ ಮಾಡ್ಬೋದಿತ್ತು, ಆದರೆ ಒಂದಲ್ಲ ಎರಡಲ್ಲ 63 ಕೋಟಿ ರೂಪಾಯಿಯನ್ನು ಕೊಳ್ಳೆ ಹೊಡೆದಿದ್ದಾರೆ. ಮೊದಲೇದಾಗಿ ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ಈ ಗುಲ್ಬರ್ಗ, ಈ ಹಿಂದುಳಿದ ಭಾಗಗಳಂತ ಏನು ಕರೆಸ್ಕೊಳ್ಳುತ್ತೆ ಕಲ್ಯಾಣ ಕರ್ನಾಟಕ ಭಾಗಗಳು, ಇಲ್ಲಿ ಫಂಡ್ ರಿಲೀಸ್ ಆಗೋದೇ ದೊಡ್ಡ ಸಂಗತಿ. ಅದಕ್ಕೆ ಇವನ್ನ ಹಿಂದುಳಿದ ಭಾಗ ಅಂತ ಕರೀತಾರೆ. ಅಂಥದ್ರಲ್ಲಿ ಸರ್ಕಾರ ಏನೋ ರೋಡ್ ಮಾಡಿಸಿ ನೀರು ಕೊಡಿ ಅಂತ ಒಂದು ಸ್ವಲ್ಪ ಅನುದಾನವನ್ನು ರಿಲೀಸ್ ಮಾಡಿದರೆ ಅದನ್ನು ಜನಗೆ ತಲುಪಿಸಬೇಕು ಆ ಕಾಮಗಾರಿಯನ್ನು ಅನ್ನುವಂತಹ ಕಿಂಚಿತ್ ಆಲೋಚನೆ ಕೂಡ ಇವರಿಗಿಲ್ಲ. ಕೊಪ್ಪಳ ಜಿಲ್ಲೆಗೆ 63 ಕೋಟಿ ರೂಪಾಯಿ ಸಣ್ಣದಲ್ಲ ಸ್ವಾಮಿ, ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಅದು ದೊಡ್ಡ ಮೊತ್ತ ಅದು 63 ಕೋಟಿ ರೂಪಾಯಿ ಅನ್ನುವಂಥದ್ದು. 63 ಕೋಟಿ ರೂಪಾಯಿಗಳಲ್ಲಿ ಕೊಪ್ಪಳ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರದ ಎಷ್ಟು ಹಳ್ಳಿಗಳಿಗೆ ಕಾಮಗಾರಿಯನ್ನು ತಲುಪಿಸಬಹುದಿತ್ತು. ಆದರೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಿದಂತಹ ನೀಚ ಕೃತ್ಯದಿಂದ ಇವತ್ತು ಜನ ಡೆವಲಪ್ಮೆಂಟ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಬ್ರೇಕಿಂಗನ್ನು ನೋಡ್ಕೊಂಬರೋಣ. ಕಳಕಪ್ಪ ನಿಡುಗುಂದಿ ಅನ್ನೋ ಗುತ್ತಿಗೆ ಕಚೇರಿ ಸಹಾಯಕನ ಜೊತೆ ಈತನ ದೋಸ್ತಿ. ಕೊಪ್ಪಳದಲ್ಲಿ ಗೀಗಿಯಾಗಿದ್ದಂತಹ ಚಿಂಚೋಳಿಕಾರ್ ಕಳಕಪ್ಪನೂ ಕೂಡ ಅಲ್ಲಿ ಅವನು ಕೊಪ್ಪಳದವನೇ. 2025ರ ಲೋಕಾಯುಕ್ತ ರೈಡ್ನಲ್ಲಿ ಬಯಲಾಗ್ತಿದ್ದ ಕಳಕಪ್ಪ ನಿಡುಗುಂದಿ ಕೇವಲ 15,000 ಸಂಬಳವನ್ನು ಎಣಿಸ್ತಾ ಇದ್ದ. ಆದರೆ ಈಗ ಕೋಟಿ ಆಸ್ತಿಯನ್ನು ಹೊಂದಿದ್ದಾನೆ. ಸೈಟು, ಆಸ್ತಿ ಪಾಸ್ತಿ, ಚಿನ್ನಾಭರಣ ಸೇರಿ 100 ಕೋಟಿ ರೂಪಾಯಿ ಆಸ್ತಿಯನ್ನು ಗಳಿಸಿದ್ದಾನೆ. ಆರ್ಡಿನರಿ ಗುತ್ತಿಗೆ ನೌಕರ ಕಳಕಪ್ಪನ ಆಸ್ತಿ ಕಂಡು ಬೆಚ್ಚಾದ ಲೋಕಾಯುಕ್ತ. ಈಗ ಗೊತ್ತಾಗ್ತಾ ಇದೆ ಈ ಚಿಂಚೋಳಿಕಾರ್ ಹಾಗೂ ಕಳಕಪ್ಪನ ಜಂಟಿ ದಂಧೆ. ರಸ್ತೆ, ಕುಡಿಯುವ ನೀರಿನ ಕಾಮಗಾರಿ ಮಾಡದೆ ನಕಲಿ ಬಿಲ್ ಸೃಷ್ಟಿ ಮಾಡಿ ಹಣವನ್ನು ಲೂಟಿ ಮಾಡಿದ ಆರೋಪ ಇದೆ. ಸರ್ಕಾರಿ ಕಾಮಗಾರಿ ಮಾಡದೆ ಕೋಟಿ ನುಂಗಿದ್ದಾರೆ ಈ ಭ್ರಷ್ಟರು. ಮೊನ್ನೆ 15ರಂದು ಈ ಚಿಂಚೋಳಿಕಾರ್ ಅರೆಸ್ಟ್ ಆಗಿದ್ದಾರೆ. ಈಗ ಕೊಪ್ಪಳ ಜೈಲಲ್ಲಿದ್ದಾನೆ. ಬೇಲಿಯ ಎದ್ದು ಹೊಲ ಮೇಯ್ದಂತಾಗಿದೆ KRIDL ಈ ದಂಧೆಯ ಪ್ರಕರಣ. ಬೇಲಿನೇ ಎದ್ದು ಹೊಲ ಮೇಯ್ದಂತಾಗಿದೆ. ಹೊಲಕ್ಕೆ ಬೇಲಿ ಯಾತಕ್ಕಾಗಿ ಹಾಕ್ತೀವಿ? ಯಾವುದೇ ಪ್ರಾಣಿಗಳು ಬಂದು ನಮ್ಮ ಹೊಲವನ್ನು ನಾಶ ಮಾಡಬಾರ್ದು,
ಅದಕ್ಕೆ ಹಾನಿ ಮಾಡಬಾರ್ದು ಅಂತ ಬೇಲಿಯನ್ನು ಹಾಕ್ತೀವಿ. ಹೊಲವನ್ನು ರಕ್ಷಿಸುವಂತಹ ಬೇಲಿನೇ ಎದ್ದು ಹೊಲವನ್ನು ಮೇಯ್ದು ಬಿಟ್ಟರೆ ಹೊಲದ ಗತಿ ಏನಾಗುತ್ತೆ? ಹಾಗಾಗಿದೆ KRIDLನ ಈ ದಂಧೆ. ಆ ಇಂಜಿನಿಯರು ಸರಿಯಾಗಿ ಕಾಮಗಾರಿಯನ್ನು ಮಾಡೋದು ಬಿಟ್ಟು ಆತನೇ ದುಡ್ಡು ಹೊಡೆಯೋಕ್ಕೆ ನಿಂತಿದ್ದಾನೆ, ಆತನೇ ದುಡ್ಡು ಹೊಡೆದಿದ್ದಾನೆ. ನೀವು ಈ ಕಡೆ ನೀವೇನು ನೋಡ್ತಾ ಇದ್ದೀರಿ, ಈತ ಕಳಕಪ್ಪ ನಿಡಗುಂದಿ ಅಂತ ಆಫ್ಟರ್ ಆಲ್ 15,000 ಸಂಬಳಕ್ಕೆ ಕೆಲಸ ಮಾಡ್ಕೊಂಡಿದ್ದಂತಹ ಒಬ್ಬ ಗುತ್ತಿಗೆ ನೌಕರದಾರ, ಕಾಂಟ್ರಾಕ್ಟ್ ನೌಕರದಾರ. ಅವನ ಜೊತೆ ಇವನು ಫ್ರೆಂಡ್ಶಿಪ್ ಮಾಡಿದ್ದಾನೆ. ಯಾರು? ಈ ಜೈಲು ವಾಸಿ, ಸದ್ಯಕ್ಕೆ ಜೈಲು ಪಾಲಾಗಿರುವಂತಹ ಈ ಚಿಂಚೋಳಿಕರ್, KRIDLನ ಇಬ್ಬರು ಸೇರ್ಕೊಂಡು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಇಲ್ಲೇನು ಕಾಮಗಾರಿನೇ ಆಗಿದೆ ಅಂತ ಕಾಮಗಾರಿ ಆಗಿಲ್ಲ ಅಲ್ಲಿ, ಆದರೆ ಕಾಮಗಾರಿ ಆಗಿದೆ ಅಂತ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಕೋಟಿ ಕೋಟಿ ರೂಪಾಯಿಗಳನ್ನು ಬಾಚಿ ಸರ್ಕಾರಕ್ಕೆ, ಅಲ್ಲಿನ ಜನರಿಗೆ ಟೋಪಿ ಹಾಕಿದ್ದಾರೆ. ಟೋಪಿ, ಆರ್ಡಿನರಿ ಟೋಪಿ ಅಲ್ಲ, ಮಖಮಲ್ ಟೋಪಿಯನ್ನು ಹಾಕಿದ್ದಾರೆ ಇವರಿಬ್ಬರು. ಇಲ್ಲಿ ಶಾಸಕರು ಏನು ಮಾಡ್ತಾ ಇದ್ರು? ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಚಿವರು ಏನು ಮಾಡ್ತಾ ಇದ್ರು? ಉಸ್ತುವಾರಿ ಸಚಿವರುಗಳು ಹಿಂದೆ ಏನು ಮಾಡ್ತಾ ಇದ್ರು? ಇಲ್ಲಿಯ ಸಂಸದರ ಗಮನಕ್ಕೆ ಅದು ಇರಲಿಲ್ವಾ? ಇಲ್ಲಿಯ ಶಾಸಕರ ಗಮನಕ್ಕೆ ಅದು ಇರಲಿಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪವನ್ ಅವರು ಡೆಸ್ಕ್ ಮೂಲಕ ಲೈವಲ್ಲಿದ್ದಾರೆ. ಪವನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್ ಅವರೇ, ಏನಿದು ಹಗರಣ? ಯಾಕೆಂತಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 63 ಕೋಟಿ ರೂಪಾಯಿ ದುಡ್ಡು ಅಂತಂದರೆ ಅದು ಸಣ್ಣ ಮೊತ್ತವಲ್ಲ, ಇಟ್ಸ್ ಅ ಬಿಗ್ ಅಮೌಂಟ್, ಹ್ಯೂಜ್ ಅಮೌಂಟ್ ಅಂತ. ಅಂಥ 63 ಕೋಟಿ ರೂಪಾಯಿಯನ್ನು ತಿಂದು ತೇಗಿ ಗುಳುಮನಿಸಿರುವಂತಹ ಆರೋಪ ಈ ಇಂಜಿನಿಯರ್ ಮೇಲಿದೆ. ಏನು ಇದರ ಪಟ್ಟಿ ಏನು ಇನ್ನೂ ಜಾಸ್ತಿ ಇದೆನಾ, ಅಥವಾ ಇನ್ನೂ ಹೆಚ್ಚಿನ ಆರೋಪ ಕೇಳಿ ಬರ್ತಾ ಇದೆನಾ, ಏನು ಅಂತ? ಇದು ಬರೀ ಕರ್ನಾಟಕದ ಒಂದೇ ಅಲ್ಲ, ಅಂದರೆ ಈಗ ಉತ್ತರ ಕರ್ನಾಟಕದ ಒಂದೇ ವಿಚಾರನ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ ಯಾವ ಮಟ್ಟಕ್ಕೆ ಒಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂದರೆ, ಒಬ್ಬ ಅಧಿಕಾರಿ ಕಳೆದ 5 ವರ್ಷಗಳಿಂದ 339 ಯೋಜನೆಗಳ ಹೆಸರಲ್ಲಿ ನಾವು 63 ಕೋಟಿ ಅಂತ, ಇದು ಇನ್ನೂ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 339 ಯೋಜನೆಗಳ ಪೈಕಿ ಎಲ್ಲದರನ್ನು ಕೂಡ ಕೆಲಸ ಮಾಡಿಸ್ದಲೇ ನಕಲಿ ಬಿಲ್ಲನ್ನು ಸೃಷ್ಟಿಸಿ ನಕಲಿ GST ಬಿಲ್ಗಳನ್ನು ಹಾಕಿ ಕಾಮಗಾರಿ ಮುಗಿಸಿದ್ದೀವಿ ಅಂತ ಹೇಳಿ ದೊಡ್ಡದಿದ್ದು ದುರಂತ ಏನು ಅಂದರೆ, ಆ ಚಿಂಚೋಳ್ಕರು ಇನ್ನು 15 ದಿನಕ್ಕೆ ರಿಟೈರ್ಡ್ ಆಗಬೇಕಿದ್ದಂಥ ಇಂಜಿನಿಯರು. ಅಯ್ಯಪ್ಪ, ಇನ್ನು 15 ದಿನ ಇದ್ದಿದ್ರೆ ಏನು ಜನಗಳಿಗೆ ಅನುಕೂಲ ಆಗ್ತಿರ್ಲಿಲ್ಲ, ಜೈಲು ಸೇರಿದ್ದೇ ಅನುಕೂಲ ಅನಿಸುತ್ತೆ. ಯಾಕೆ ಅಂದರೆ ಬಡವ್ರ ದುಡ್ಡು ಹೊಡಿತಾರೆ, ಹಳ್ಳಿಗಳು ನಾವು ಉದ್ಧಾರ ಆಗಲ್ಲ ಅಂತಂದೇಳಿ ಪ್ರತಿಯೊಬ್ಬರು ಮಾತಾಡ್ತಾ ಇರೋ ಕಾಲದಲ್ಲಿ ಇವತ್ತು ಯಾಕೆ ಹಳ್ಳಿಗಳ ಸ್ಥಿತಿ ಹೀಗಿದೆ ಅಂದರೆ, ಇಂಥ ಭ್ರಷ್ಟ ತಿಂದು ಬಕಾಸುರರಿದ್ದಾಗ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಇದನ್ನು ನಾವು, ಇದು ಮೊನ್ನೆ ದಿನ ಆಗಿರೋದು ಶ್ರೀನಿವಾಸ ವೈದ್ಯ. ಏನು ಅಂದರೆ, ಈ ಇಂಜಿನಿಯರು ಯಾರೋ ಚಿಂಚೋಳ್ಕರ್ ಇದ್ದಾರಲ್ಲ, ಇವರು ತನ್ನ ಪರಮಾಪ್ತ ಗುತ್ತಿಗೆದಾರ ಏನು ಕಳಕಪ್ಪ ನಿಡಗುಂದಿ ಇದ್ದಾರಲ್ಲ, ಇವ್ರ ಮುಖಾಂತರ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿಸಿ, ಅಂದರೆ ಒಂದು ಪ್ಲ್ಯಾನಿಂಗ್ ಎಸ್ಟಿಮೇಟ್ ಕೊಡ್ತಾರೆ. ಒಂದು ವರ್ಕ್ ನಡಿಬೇಕಾದ್ರೆ ಒಂದು ಎಸ್ಟಿಮೇಟ್ ಕೊಡಬೇಕಾಗತ್ತೆ, ಮತ್ತು ಅದು ಸರ್ವೆ ಆಗುತ್ತೆ, ಮತ್ತು ಅದಕ್ಕೆ ಬೇಕಾದ ಎಸ್ಟಿಮೇಟ್ ಪ್ಲ್ಯಾನ್, ಆ್ಯಕ್ಷನ್ ಪ್ಲ್ಯಾನ್ಗಳೆಲ್ಲ ಆಗಿ ಅದು ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ಇದನ್ನೆಲ್ಲನೂ ಕೂಡ DC ಮತ್ತು ಜಿಲ್ಲಾಧಿಕಾರಿಗಳು ಮತ್ತು CO ಗೊತ್ತಾಗದಲ್ಲೇ ರೀತಿ ಈ ಇಬ್ಬರು ನಾಯಕರು ಸಂಚು ರೂಪಿಸಿ ಒಟ್ಟು ಬರೋಬ್ಬರಿ 339 ಆಶ್ಚರ್ಯ ಆಗುತ್ತೆ. ಒಂದೆರಡು ಕಾಮಗಾರಿಗಳಲ್ಲಿ ಅವರು ದುಡ್ಡು ಹೊಡೆದಿದ್ರೆ ಸಮಸ್ಯೆ ಇರಲಿಲ್ಲ, ಆದರೆ 339 ಕೊಪ್ಪಳ ಜಿಲ್ಲೆಯ 4 ತಾಲೂಕುಗಳಲ್ಲಿ ಇವರು ಈ ಥರ ದುಡ್ಡು ಮಾಡಿದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, MP ಇವರೆಲ್ಲ ಏನು ಮಾಡ್ತಾಯಿದ್ರು, ಸ್ಥಳೀಯ ಪ್ರತಿನಿಧಿಗಳು ಏನು ಮಾಡ್ತಿದ್ರು, ಮತ್ತು ಇವರಿಬ್ಬರಲ್ಲದೆ ಬೇರೆ ಅಧಿಕಾರಿಗಳು ಸಹ ಅದೇ ಆಗಿರ್ತಾರೆ. ಯಾಕೆಂದರೆ ಇದು ವ್ಯವಸ್ಥಿತ ಸಂಚು. ಇದು ಒಂದು ಭ್ರಷ್ಟಾಚಾರ ಇದೆಯಲ್ಲ, ಅದು ವ್ಯವಸ್ಥಿತ ಸಂಚು. ಭ್ರಷ್ಟಾಚಾರಕ್ಕೂ ಮತ್ತು ಏನು ಲಂಚತನಕ್ಕೂ 2 ವ್ಯತ್ಯಾಸ ಇದೆ. ಲಂಚತನ ಅಂದರೆ ತಾನು ಕೇಳೋದು, ಭ್ರಷ್ಟಾಚಾರ ಅಂದರೆ ತಾನು ಇನ್ವಾಲ್ವ್ ಆಗಿರೋದು. ಅಂದರೆ ಇಲ್ಲಿ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ಪ್ರತಿಯೊಬ್ಬರು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಇವ್ರನ್ನ ಮಾಡಿರೋದು. 1-2 ಯೋಜನೆ ಆಗಿದ್ರೆ ಓಕೆ ಅನ್ಬೋದಿತ್ತು. ಏನು 339 ಯೋಜನೆಗಳಲ್ಲಿ ಏನು 63 ಕೋಟಿಗಿನ್ನು ಮಿಗಿಲಾಗಿ ಇವ್ರು ದುಡ್ಡು ಹೊಡಿತಾರೆ. ಬರೋಬ್ಬರಿ 20 ಕೋಟಿ ರೂಪಾಯಿ ಇವರು GST ಬಿಲ್ಲನ್ನು ಇದನ್ನು ಮಾಡಿದ್ದಾರೆ. GST ಬಿಲ್ ತೋರಿಸ್ಬೇಕಲ್ಲ, GST ಬಿಲ್ ಸಮೇತನ ಇವರು ಫೋರ್ಜರಿ ಮಾಡಿದ್ದಾರೆ, ನಕಲಿ ಮಾಡಿದ್ದಾರೆ. ಇನ್ನೆಂಥ ತಿಂದು ಬಾಕರಿರ್ಬೋದು, ಇವ್ರು ಜೈಲು ಸೇರಿದ್ದೇ ಅನುಕೂಲ ಅನಿಸುತ್ತೆ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಈಗಲಾದರೂ ರಾಜ್ಯ ಸರ್ಕಾರ, ಏನು CM DK ಶಿವಕುಮಾರ್ ಅವರು ನಾನು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀನಿ ಅಂತಾರಲ್ಲ, ಇನ್ನಾದರೂ ನಕಲಿ ಬಿಲ್ಗಳು, ನಕಲೀಶ್ವರರ ವಿರುದ್ಧ ಒಂದು ಸಮರ ಸಾರಿ ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಬೇಕಾಗಿದೆ. ಯಾಕಂದರೆ
ಪ್ರತಿ ವರ್ಷ ಬಜೆಟ್ ಸಂಖ್ಯೆ ಏರ್ತಲೇ ಇದೆ, ಬಜೆಟ್ನಲ್ಲಿಡೋ ದುಡ್ಡುಗಳು ಏರ್ತಲೇ ಇದೆ, ಸಾಲದ ಸಂಖ್ಯೆ ಏರ್ತಲೇ ಇದೆ. ಆದರೆ ಅಭಿವೃದ್ಧಿ ಪೂರ್ತಿ ಶೂನ್ಯ ಆಗ್ತಾ ಇದೆ. ಜನರು ಇವತ್ತು ಇದ್ದಾರೆ ನಮ್ಮ ಮನೆಗೆ ರೋಡ್ ಇಲ್ಲ ಅಂತಾರೆ, ಜನರು ಇವತ್ತು ಹೇಳ್ತಾರೆ ನಮ್ಮ ಮನೆಗೆ ಚರಂಡಿ ವ್ಯವಸ್ಥೆ ಇಲ್ಲ, ಜನರು ಇವತ್ತು ಹೇಳ್ತಾರೆ ನಮಗೊಂದು ಮನೆ ಸಿಗ್ತಾ ಇಲ್ಲ ಅಂತ. ಈ ಎಲ್ಲ ವ್ಯವಸ್ಥೆಗಳು ಇದ್ದರು ಎಂಥವ್ರು ಅಂದರೆ ಇಂಥ ತಿಂದುಬಾಕರಿಂದನೇ ಆ ವ್ಯವಸ್ಥೆಗಳು ಬಡವರಿಗೆ ತಲುಪ್ತಾ ಇಲ್ಲ. ಸರ್ಕಾರದಲ್ಲಿ ಈಗ ಒಬ್ಬ ಅಧಿಕಾರಿಗಳೇ ಈ ಥರ ಆದರೆ ಇನ್ನು ಅವ್ರ ಮೇಲಿರೋರವ್ರು ಎಂಥವ್ರು ಮತ್ತು ಜನಪ್ರತಿನಿಧಿಗಳು ಎಂಥವ್ರು ಅನ್ನೋದು ಈ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಜನರಿಗೆ ಅರ್ಥ ಆಗಬೇಕಾಗಿದೆ. ಶ್ರೀನಿವಾಸ್ ವೈದ್ಯ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದು ಸರ್ಕಾರಿ ನೌಕರರ ಒಂದು ಕರ್ಮಕಾಂಡ. ಇದಕ್ಕೆ ಸಂಬಂಧಪಟ್ಟಂಥ MLAಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೌಕರರನ್ನು, ಸರ್ಕಾರಿ ನೌಕರರನ್ನ ಕರೆದು ಖಡಕ್ಕಾಗಿ ಒಂದು ವಾರ್ನಿಂಗನ್ನು ಕೊಡಬೇಕು. ಆಗ ಎಲ್ಲರೂ ಭ್ರಷ್ಟಾಚಾರ ಮುಕ್ತರಾಗ್ತಾರೆ. ಇಲ್ಲಾಂತಂದರೆ ಪ್ರತಿಯೊಂದು ಆಫೀಸಲ್ಲೂ ಇಂಥ ತಿಮಿಂಗಳು ಹುಟ್ಕೊಂಡ್ರೆ ರಾಜ್ಯದ ಜನರಿಗೆ ಅಕ್ಷರಶಃ ಕಷ್ಟ ಆಗುತ್ತೆ.